ಇದನ್ನ ಈಗ ಹಾಕಿದ್ದಾರೆ FIR ಅಂತ ನಿಮಗೆ ನಾವು ಉತ್ತರನೇ ಹೇಳಿಲ್ಲ. ಕೊಡುವಲ್ಲ ಅಂತಂದ್ರೆ ಸದಸ್ಯರ ಮೇಲೆ ನೀವು ಮಾತಾಡ್ರಿ, ಪಾಪ ಅವ್ರು ಕೊಡ್ಬೇಡ್ರಿ. ಅಲ್ಲ ಅವ್ರು ಹೇಳಿಲ್ಲ, ಅವ್ರು ಮಾತಾಡಿ ಹೇಳಿದ್ರು ಅಂತ ತಿಳ್ಕೊಡ್ರಿ, ಅವ್ರು ತಪ್ಪಿತಸ್ಥರು ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವಾಗ ಅವ್ರು ಉತ್ತರ ಹೇಳಕ್ ಅಡ್ಡಿಲ್ಲ. ಈಗ ಉತ್ತರ ಈಗ ಕಾನೂನು ಸಚಿವರು ಆಯ್ತು, ನೀವು ಚರ್ಚೆ ಮುಗೀತಾ? ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಅಲ್ಲ ಒಂದ್ ಸೆಕೆಂಡ್. ಈಗ ಸರ್ಕಾರ ಕಾನೂನು ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ತಮ್ಮ ಪರವಾಗಿ ಬೇರೆಯವರೆಲ್ಲ ಜನ ಇವತ್ತು ಮಾತಾಡಿದ್ದಾರೆ. ಸರ್ಕಾರ ಅದನ್ನು ಪರಿಶೀಲಿಸಿ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾಳೆ ಉತ್ತರ ಕೊಡುವಾಗ ಇಲ್ಲ ಏನೋ ತಪ್ಪಿದೆ ಅಂತ ಇಲ್ಲ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಸರಿ ಇದೆ, ನೀವು ಹೇಳಿ ಸರಿ ಇದೆ ಅಧ್ಯಕ್ಷರೇ. ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು 2 ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ. ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಹೇಳಿದಲ್ಲಿ ವ್ಯತ್ಯಾಸಗಳಿದ್ರೆ ನನಗೆ ವಾಪಸ್ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ. ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವು ಹಾಕಿದ್ರು, ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು, ವೇದಿಕೆಯಿಂದ ಎಳೆದೋದವರು, ಅವ್ರ ಮೇಲೆ FIR ಹಾಕಬೇಕಿತ್ತಲ್ಲ MLC ಅವರ ಮೇಲೆ, ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದ್ಗಡೆ ಸೈಡ್ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಬಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು, ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ FIR ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳೋದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ FIR ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತ ಹೇಳಿ ಕಾಣುತ್ತೆ ನನಗೀಗ. ಆಯ್ತು, ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನದಿರಿ, ಗಡ್ಬಡಿ ಮಾಡ್ಬಿಡಿ. ಈಗ ಹೇಳಿದಿರಲ್ಲ, ಈಗ ನಮ್ಗೆ ಅರ್ಥ ಆಗ್ತದೆ, ಮಾತಾಡ್ತಿದ್ದೀವಿ. ನನ್ನ ಮೇಲೆ 4ನೇ FIR ಆಯ್ತು, ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ FIR ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ. ಅದ ನಂತರ ಅವರೇ FIR ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು? ಅಶ್ವಥ್ ನಾರಾಯಣ್, ಆಡಳಿತದ ವ್ಯವಸ್ಥೆಯಲ್ಲಿ ಈಗ ಯೋಧೇಶ್ರಮದಾರೆ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಟೆನ್ಷನ್ ಒಂದು ಮದ್ದಿಲ್ಲ, ನೀವು ಟೆನ್ಷನ್ ಮಾಡಬೇಡಿ. ಈಗ ನಾಳೆ ಉತ್ತರ ಕೊಡ್ತಾರೆ, ಮತ್ತೆ ನೋಡಿ ಈಗ ಏನೇನೋ ಮಾಡ್ತಾರೆ, ಖುಷಿ ಬಂದದ್ ಮಾಡ್ತಾರೆ.